ಸಿಐಡಿಯಿಂದ ತೀವ್ರಗೊಂಡಿದೆ ಬೆಕ್ಲು ಶಿವ ಕೊಲೆ ಕೇಸ್ನ ತನಿಖೆ. ಹತ್ಯೆ ಪ್ರಕರಣ ಸಂಬಂಧ ಆಡಿಯೋವನ್ನ ಸದ್ಯಕ್ಕೆ ಸಿಐಡಿ ಸಂಗ್ರಹ ಮಾಡಿಕೊಂಡಿದೆ. ಎ1 ಜಗ್ಗನ ಜೊತೆ ಭೈರತಿ ಮಾತನಾಡಿದ್ದಾರೆ ಎನ್ನಲಾದಂತಹ ಆಡಿಯೋ ಇದು. ಸದ್ಯಕ್ಕೆ ಮಹಜರು ಪ್ರಕ್ರಿಯೆಯ ವೇಳೆ ಈ ಒಂದು ಸಿಐಡಿ ವಶಕ್ಕೆ ಆಡಿಯೋವನ್ನ ಪಡೆದುಕೊಳ್ಳಲಾಗಿತ್ತು. ಈ ಒಂದು ಆಡಿಯೋವನ್ನ ಇದೀಗ ಧ್ವನಿ ಪರೀಕ್ಷೆಗಾಗಿ ಕೋರ್ಟ್ಗೆ ಮನವಿಯನ್ನ ಮಾಡಿಕೊಳ್ತಾ ಇದೆ ಸಿಐಡಿ. ಅನುಮತಿ ಸಿಕ್ಕ ಬಳಿಕ ಏನಾದರೂ ಕೋರ್ಟ್ ಅನುಮತಿ ಪರ್ಮಿಷನ್ ಕೊಟ್ಟ ತಕ್ಷಣ ಭೈರತಿ ವಾಯ್ಸ್ ಸ್ಯಾಂಪಲ್ ಅನ್ನ ಸಂಗ್ರಹ ಮಾಡಿಕೊಂಡು ಧ್ವನಿ ರೆಕಾರ್ಡ್ ಮಾಡಿ ನಂತರ FSLಗೆ ರವಾನೆ ಮಾಡಲಾಗುತ್ತೆ. ಈ ಒಂದು ವಾಯ್ಸ್ ಅವ್ರದೇನಾ ಅಂತ ಕಂಡು ಹಿಡಿಲಿಕ್ಕೆ. ಜೊತೆಗೆ ಇದನ್ನ FSLಗೆ ರವಾನೆ ಮಾಡುತ್ತೆ ಸಿಐಡಿ. ಆಡಿಯೋದಲ್ಲಿರುವಂತಹ ಧ್ವನಿಗೆ ಹೋಲಿಕೆ ಆದ್ರೆ ಭೈರತಿಗೆ ಸಂಕಷ್ಟ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಆಡಿಯೋದಲ್ಲಿ ಇರೋದಾದ್ರೂ ಏನು ಅನ್ನುವಂಥದ್ದು ಪ್ರಶ್ನೆ. ಯಾಕಂತ ಹೇಳಿದ್ರೆ ಜಗ್ಗನ ಜೊತೆ ನನಗೆ ಸಂಪರ್ಕವೇ ಇರಲಿಲ್ಲ ಅಂತ ಒಂದು ಸರಿ ಹೇಳಿದ್ರು. ಆದರೆ ಜಗ್ಗನ ಜೊತೆ ನಿಕಟ ಪೂರ್ವ ಸಂಬಂಧವನ್ನ ಹೊಂದಿರೋದು ಅವರ ಕಾಲ್ ಡೀಟೇಲ್ಸ್ಗಳಲ್ಲಿ ಒಂದಷ್ಟು ವಿಚಾರದಲ್ಲಿ ಗೊತ್ತಾಗ್ತಾ ಇದೆ. ಹಾಗಾಗಿ ಈ ಆಡಿಯೋ ಒಂದು ವೇಳೆ ವಾಯ್ಸ್ ಸ್ಯಾಂಪಲ್ ಸಂಗ್ರಹ ಮಾಡಿಕೊಂಡು ಮ್ಯಾಚ್ ಆದರೆ ಇಲ್ಲಿ ಭೈರತಿಗೆ ಸಂಕಷ್ಟ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಒಂದು ಜಮೀನು ವಿವಾದಕ್ಕೋಸ್ಕರನೇ ಈ ಒಂದು ಕೊಲೆ ನಡೆದು ಹೋಯಿತು ಅನ್ನೋದು ಆರೋಪ. ಹಾಗಾಗಿ ಹಲವು ಆಯಾಮಗಳಲ್ಲಿ ಸಿಐಡಿ ಅಧಿಕಾರಿಗಳು ತನಿಖೆಯನ್ನ ಮುಂದುವರಿಸೋದಕ್ಕೆ ಮುಂದಾಗಿದ್ದಾರೆ. ಭೈರತಿ ವಾಯ್ಸ್ ಸ್ಯಾಂಪಲ್ ಅನ್ನ ಸಂಗ್ರಹ ಮಾಡಿಕೊಂಡು ಅದನ್ನ FSLಗೆ ಕಳಿಸಿ ವಾಯ್ಸ್ ಸ್ಯಾಂಪಲ್ಸ್ ಮ್ಯಾಚ್ ಆದರೆ ಸಂಕಷ್ಟ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಎಲ್ಲವೂ ಡಿಲೀಟ್ ಆಗಿದ್ದಂಥದ್ದನ್ನೆಲ್ಲ ರಿಟ್ರೀವ್ ಮಾಡ್ಕೊಂಡಂತಹ ಸಿಐಡಿ ಈ ಒಂದು ವಿಚಾರಕ್ಕೆ ಮುಂದಾಗಿದೆ. ಸದ್ಯಕ್ಕೆ ಈಗ ಏನೆಲ್ಲ ಆಗಬಹುದು, ಭೈರತಿಗೆ ಮತ್ತಷ್ಟು ಸಂಕಷ್ಟ ಫಿಕ್ಸ್ ಅನ್ನೋದೇ ಸದ್ಯಕ್ಕೆ ಇರುವಂತಹ ಪ್ರಶ್ನೆ. ಇನ್ನು ಗಮನಿಸೋದಾದ್ರೆ ಬೆಕ್ಲು ಶಿವ ಕೊಲೆ ಕೇಸ್ ತನಿಖೆ ಒಂದು ಕಡೆ ಆರಂಭವಾಗಿದೆ. ಇನ್ನು ಹುಷಾರಿಲ್ಲ ಅಂತ ಹೇಳಿ ಏನು ಜಯದೇವದಲ್ಲಿದ್ರು ಅಲ್ಲೂ ಕೂಡ ಈಗ ಅವ್ರನ್ನ ಡಿಸ್ಚಾರ್ಜ್ ಮಾಡಲಾಯಿತು ನಿನ್ನೆ. ಆನಂತರದಲ್ಲಿ ಸಿಐಡಿ ಅಧಿಕಾರಿಗಳು 7 ದಿನ ಕಸ್ಟಡಿಗೆ ತೆಗೆದುಕೊಂಡ್ರು. 5 ದಿನ ಮೊದಲು ಕೇಳಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು. ತದನಂತರದಲ್ಲಿ ವಿಚಾರಣೆ ಬಹಳಷ್ಟು ಪ್ರಶ್ನೆಗಳು ಸಿಐಡಿಯಲ್ಲಿತ್ತು. ಹಾಗಾಗಿ 7 ದಿನ ಸದ್ಯಕ್ಕೆ ಸಿಐಡಿ ಅಧಿಕಾರಿಗಳು ಕಸ್ಟಡಿಗೆ ಪಡೆದುಕೊಂಡು ಏನೇನೆಲ್ಲ ಸಾಕ್ಷಿಗಳನ್ನ ಮಾಹಿತಿಗಳನ್ನ ಕಲೆ ಮಾಡಬೇಕಾಗಿತ್ತು ಅವೆಲ್ಲವನ್ನ ಕೂಡ ಕಲೆ ಮಾಡಿಕೊಂಡು ಈಗ ಸದ್ಯಕ್ಕೆ ಮುಂದಾಗಿರುವಂಥದ್ದನ್ನ, ಅದರಲ್ಲೂ ಕೂಡ FSLಗೆ ಇವರ ಒಂದು ವಾಯ್ಸ್ ಅನ್ನ ಸ್ಯಾಂಪಲ್ ಅನ್ನ ತಗೊಂಡು ಕಳಿಸಿ ಅದರಲ್ಲಿ ಏನಾದರೂ ಮ್ಯಾಚ್ ಆಯಿತು ಅಂತ ಹೇಳಿದ್ರೆ ಇಲ್ಲಿ ಭೈರತಿಗೆ ಅತಿ ದೊಡ್ಡ ಸಂಕಷ್ಟವೇ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಮಹಜರು ಪ್ರಕ್ರಿಯೆ ವೇಳೆ ಸಿಐಡಿ ತನ್ನ ವಶಕ್ಕೆ ಪಡೆದುಕೊಂಡಂಥ ಆಡಿಯೋ ಅದಾಗಿತ್ತು. ಧ್ವನಿ ಪರೀಕ್ಷೆಗಾಗಿ ಇದೀಗ ಕೋರ್ಟ್ಗೆ ಮನವಿಯನ್ನ ಮಾಡಲಿದೆ ಸಿಐಡಿ. ಈ ಒಂದು ಮನವಿ ಸಂದರ್ಭದಲ್ಲಿ ಕೋರ್ಟ್ ಅದಕ್ಕೆ ಅಸ್ತು ಅಂತ ಹೇಳಿದ್ರೆ ಇನ್ನು ವಾಯ್ಸ್ ಅನ್ನ ತಗೊಂಡು FSLಗೆ ನೇರವಾಗಿ ರವಾನೆ ಮಾಡಲಾಗುತ್ತೆ. FSL ವರದಿಗೋಸ್ಕರ ವೇಟ್ ಮಾಡುವಂತಹ ಸಿಐಡಿ ಒಂದು ವೇಳೆ FSL ವರದಿಯಲ್ಲಿ ವಾಯ್ಸ್ ಮ್ಯಾಚ್ ಆಯಿತು ಅಂದ್ರೆ ಈ ಒಂದು ಆಡಿಯೋ ಅವರಿಗೆ ಅತಿ ದೊಡ್ಡ ಸಂಕಷ್ಟವಾಗಿ ಪರಿಣಮಿಸುವಂತಹ ಸಾಧ್ಯತೆ ಬಹಳಷ್ಟಿದೆ. ನೋಡಿ, ಬಾಡಿ ವಾರೆಂಟ್ ಮೇಲೆ ಇಬ್ಬರನ್ನ ವಶಕ್ಕೆ ಪಡೆಯೋದಕ್ಕೆ ಸಿಐಡಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಎ1 ಜಗ್ಗನ ಜೊತೆ ನಿಕಟ ಪೂರ್ವ ಸಂಬಂಧವನ್ನ ಹೊಂದಿದಂತಹ ಭೈರತಿ ಬಸವರಾಜ್ ಬೆಕ್ಲು ಶಿವ ಕೊಲೆಗೆ ಶಾಸಕ ಭೈರತಿ ಕುಮ್ಮಕ್ಕು ನೀಡಿರುವಂತಹ ಆರೋಪ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಇದೇ ವಿಚಾರವಾಗಿ ಜಗ್ಗ ಮತ್ತು ಭೈರತಿ ವಿಚಾರಣೆಗೆ ನಿರ್ಧಾರವನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಹೀಗಾಗಿ ಜಗ್ಗನನ್ನ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯೋದಕ್ಕೆ ಸಿದ್ಧತೆಯನ್ನ ನಡೆಸಿಕೊಳ್ತಾ ಇದೆ. ಇನ್ನು ಬೆಕ್ಲು ಶಿವ ಕೊಲೆಯಲ್ಲಿ ನೇರ ಪಾತ್ರವನ್ನ ವಹಿಸಿದಂತಹ ಎ4 ಆರೋಪಿ ಕಿರಣ್ ಮಾಲೂರಿನ ಸುಪಾರಿ ಗ್ಯಾಂಗ್ನ ಕರೆಸಿದ್ದ ಅಂತ ಗೊತ್ತಾಗ್ತಾ ಇದೆ. 4ನೇ ಆರೋಪಿ ಕಿರಣ್ ಅಲ್ಲದೆ ಆರೋಪಿಗಳನ್ನ ಬರ್ತ್ಡೇ ಪಾರ್ಟಿಯಲ್ಲೂ ಕೂಡ ಭೈರತಿಗೆ ಭೇಟಿಯನ್ನ ಮಾಡಿಸಿದ್ರು ಅನ್ನುವಂಥ ಅತಿ ದೊಡ್ಡ ಆರೋಪ ಕೇಳಿ ಬಂದಿರುವಂಥದ್ದು. ಈ ವೇಳೆ ಭೈರತಿ ಜೊತೆಗೆ ಫೋಟೋವನ್ನ ಕೂಡ ತೆಗೆಸಿಕೊಂಡಿದ್ರು ಆರೋಪಿಗಳು. ಈ ಫೋಟೋ ಕೂಡ ಬಹಳಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಹಾಗಾಗಿ ಈ ಹಿನ್ನೆಲೆ ಜಗ್ಗ ಕಿರಣನ್ನ ವಶಕ್ಕೆ ಪಡೆಯೋದು ಜೊತೆಗೆ ವಶಕ್ಕೆ ಪಡೆದು ವಿಚಾರಣೆಗೆ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಒಂದು ಕಡೆ ಸಿಐಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. ನೋಡಿ, ಇಲ್ಲಿ ಇದು ಮಾತ್ರವಲ್ಲ, ಇಬ್ಬರು ಆರೋಪಿಗಳನ್ನ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯೋದಕ್ಕೂ ಕೂಡ ಸಿಐಡಿ ಸಿದ್ಧತೆಯನ್ನ ನಡೆಸಿಕೊಂಡಿದೆ. ಎ1 ಜಗ್ಗನ ಜೊತೆ ನಿಕಟ ಸಂಬಂಧವನ್ನ ಹೊಂದಿದ್ದಂತಹ ಭೈರತಿ, ಯಾಕಂತ ಹೇಳಿದ್ರೆ ಕಾಲ್ ಡೀಟೇಲ್ಸ್ಗಳು ತೋರಿಸ್ತಾ ಇದೆ. ಸುಪ್ರೀಂ ಕೂಡ ಅದನ್ನೇ ಹೇಳ್ತು, ಕಾಲ್ ಡೀಟೇಲ್ಸ್ ನೀವು ಹೇಳೋದು ಬೇರೆ ಆದ್ರೆ ಕಾಲ್ ಡೀಟೇಲ್ಸ್ ಹೇಳ್ತಾ ಇರೋದು ಬೇರೆ, ಅಷ್ಟೊಂದು ಕಾಲ್ ಡೀಟೇಲ್ಸ್ ಇದೆ ಅನ್ನುವಂಥ ನಿಟ್ಟಿನಲ್ಲಿ. ಹಾಗಾಗಿ ಕೊಲೆಗೆ ಕುಮ್ಮಕ್ಕು ನೀಡಿದ ಆರೋಪ ಇರೋದು. ಹಾಗಾಗಿ ಇದೇ ವಿಚಾರವಾಗಿ ಜಗ್ಗ ಮತ್ತು ಭೈರತಿ ವಿಚಾರಣೆಗೆ ಸಿಐಡಿ ನಿರ್ಧಾರವನ್ನ ಮಾಡಿಕೊಂಡಿದೆ. ಅದರಲ್ಲೂ ಪ್ರಮುಖವಾಗಿ ಈ ಎ4 ಕಿರಣ್ ಏನಿರ್ತಾರೆ ಈತ ಕೊಲೆಯಲ್ಲಿ ನೇರ ಪಾತ್ರವನ್ನ ವಹಿಸಿದ್ದ ಅನ್ನೋದು ಆರೋಪ. ಹಾಗಾಗಿ ಮಾಲೂರಿನ ಸುಪಾರಿ ಗ್ಯಾಂಗ್ನ ಕೂಡ ಈ ಕಿರಣ್ಣೇ ಕರೆಸಿದ್ದ ಅಂತ ಗೊತ್ತಾಗ್ತಾ ಇದೆ. ಈ ಆರೋಪಿ ಕಿರಣ್ ಆರೋಪಿಗಳನ್ನ ಕರೆಸೋದಲ್ಲದೆ ಬರ್ತ್ಡೇ ಪಾರ್ಟಿಯಲ್ಲಿ ಭೈರತಿಗೆ ನೇರವಾಗಿ ಭೇಟಿ ಮಾಡಿಸಿದ್ದು, ಫೋಟೋ